ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಮೈಸೂರಿಂದ. ಮೈಸೂರಿಂದ. ಇದು ಮೊದಲನೇ ಸಾರಿ ಮಾತಾಡ್ತಿರೋದಾ ನೀವು? ಹೌದೌದು ಸರ್, ಮೊದಲನೇ ಟ್ರಿಪ್. ಕಾರ್ತಿಕ್ ಅಂತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಏನು ಸರಿ ಮಾಡ್ಕೊಂಡಿರೋದು? ನಾವು ಸರ್ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡೋದು. ಗಾರೆ ಕೆಲಸ. ಸಂತೋಷ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಸರ್ ನಾನೊಂದು ಒಂದು 2.5 ತಿಂಗಳು 3 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. 2.5 ತಿಂಗಳು 3 ತಿಂಗಳಿಂದ ನೋಡುತ್ತಿದ್ದೀರಿ. ಒಂದು 2-3 ತಿಂಗಳಿಂದ ನೋಡ್ತಾ ಇದ್ದೀನಿ. ತುಂಬಾ ಅನುಭವ ಮಾತುಗಳು, ತುಂಬಾ ನೊಂದಿರೋ ಅಂತ ವ್ಯಕ್ತಿಗಳಿಗೆ ತುಂಬಾ ಒಂದು ವರ್ಗ ತರ ಅಂತದ್ದು ಕಾರ್ಯಕ್ರಮ ಮಾತ್ರ ತುಂಬಾ ಇಷ್ಟ ಆಯ್ತು. ಏನೋ ಥ್ಯಾಂಕ್ ಯು. ಏನೋ ಭಗವಂತ ನಿಮ್ ರೂಪದಲ್ಲಿ ಬೇರೆಯವ್ರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸ್ತಾ ಇದ್ದಾರೆ ಅನ್ಕೋತೀನಿ ಸರ್. ದೊಡ್ಡ ಗುಣ, ದೊಡ್ಡ ಮಾತು. ಹಾಗೇನಿಲ್ಲ ಸರ್. ನಿಮ್ಮಂಥವ್ರು ಕರೆ ಮಾಡಿದಾಗಲೇ ಈ ಕಾರ್ಯಕ್ರಮಕ್ಕೊಂದು ಮೆರುಗು. ನನ್ನಿಂದ ಅಂತ ಅಲ್ಲ, ನೊಂದಿರೋರು ನಂಬಿಕೆ ಇಟ್ಟು ಹೇಳ್ಕೊಳ್ತಾರೆ. ಅವರಿಗೆ ನಾನು ತಿಳಿದಿದ್ದನ್ನು ಹೇಳ್ತೀನಿ ಅಷ್ಟೇ. ಬಟ್ ನೀವು ಅದಕ್ಕೆ ಒಬ್ರು ಫೇಸ್ಬುಕ್ ಅಲ್ಲಿ ಹಿಂಗೆ ಒಬ್ರು ಅವರ ಹತ್ರ ಅಂತ ಒಬ್ರು ಹೇಳ್ತಾ ಇದ್ರು, ಗೊತ್ತಿಲ್ಲ ಸರ್? ಯಾರಪ್ಪ? ಅವರ ಹತ್ರ ಅಂತ, ಬಾಂಬೆ ಅವರು. ಅಷ್ಟು ಗೊತ್ತಿಲ್ಲಪ್ಪ ನನಗೆ. ಅವರು ಹಂಗೇನೆ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇರು, ನಿಮ್ ತರನೇ. ತುಂಬಾ ಅವ್ರ ಹೆಸರೇನಪ್ಪ? ಅವರ ಹತ್ರ ಅಂತ, ಅವರ ಹತ್ರ. ಓಕೆ, ನೋಡ್ತೀನಿ. ನಾನು ಅವರು ಹಂಗೇನೆ ಮರ ಗಿಡ ಆಗ್ಲಿ ಏನೇ ಆಗ್ಲಿ ಒಳ್ಳೆ ವ್ಯಕ್ತಿನೇ ಸರ್. ಆದ್ರೂ ಅವರು ತುಂಬಾ ಜನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಎಲ್ಲ ಕರ್ಕೊ ಹೋಯ್ತಾ ಇರು. ನಿಮ್ಮಂಗೇನೆ ತುಂಬಾ ಒಳ್ಳೆಯವರು. ಏನ್ ಮಾಡ ಸರ್, ನಾವು ಎಲ್ಲಿ ಹೋಗಿದ್ರು ಒಳ್ಳೆಯವ್ರಂತ ಹೋಗಿ ಜಾಗಲೇ ಎಲ್ಲ ಮೋಸ, ನಂಬಿಕೆನೆ ಎಲ್ಲ ನಂಬಕ್ಕೆ ಎಲ್ಲ ಆ ತರ ಆಗೋಯ್ತಲ್ಲ ಸರ್. ನನಗೆ ಚೆನ್ನಾಗೇ ಇರ್ತಾರೆ, ಎಲ್ಲಾ ಕೆಲ್ಸ ಎಲ್ಲ ಚೆನ್ನಾಗೇ ಇದ್ದು ಚೆನ್ನಾಗೇ ಮಾಡಿ ಎಲ್ಲಾ ಮಾಡಿದ್ರು ಏನೇ ಮಾಡಿದ್ರು ಕೈಗೆ ಹತ್ತುತ್ತಾ ಇಲ್ಲ, ಏನೇ ಮಾಡಿದ್ರು ಆಯ್ತಾ ಇಲ್ಲ. ಆ ತರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಆಗ್ಲಿಪ್ಪ, ಏನೇ ಇರ್ಲಿ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಅದೇ ಏನ್ ಹಂಚ್ಕೊಳ್ಳೋದು ಅಂದ್ರೆ ಏನ್ ಸರ್, ಏನೇ ಮಾಡಿದ್ರು ಅದೇ ಸಮಸ್ಯೆಗಳು. ಒಂದು ಖುಷಿ ಪಡಿ. ನಾನು ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಅಡುಗೆ ಮನೆಯಲ್ಲಿ ಪ್ರತಿದಿನ ಬಳಸೋ ಕುಕ್ಕರು, ಸಾಂಬಾರು ಮಾಡಕ್ ಬಳಸೋ ಒಂದು ಪಾತ್ರೆ, ಮುದ್ದೆ ಮಾಡಕ್ ಬಳಸೋ ಒಂದು ಪಾತ್ರೆ, ಇವಿಷ್ಟೇ ಅಲ್ಲ. ಮೇಲ್ಗಡೆ ಏನು ಸ್ವಲ್ಪ ಮೇಲ್ಗಡೆ ಕಬೋರ್ಡಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತಾರೆ. ಆದ್ರೆ ಡೈಲಿ ಒಂದು 4-5 ಪಾತ್ರೆ ಪಕ್ಕ ಬಳಸ್ತಾ ಇರ್ತಾರೆ ಪ್ರತಿದಿನ. ಈ ಡೈಲಿ ಯಾವ್ದ್ಯಾವ್ದ್ರಲ್ಲಿ ಅಡುಗೆ ಮಾಡ್ತಾರೋ ಅದನ್ನು ಉಜ್ಜಿ ನೀರಲ್ಲಿ ಅದನ್ನ ತೊಳೆದು ಸೈಡಿ ಮಾಡೋದು. ಅಂದ್ರೆ ಆ ಪಾತ್ರೆಗಳು ಹೇಳ್ಬೋದಾ, ಇದೇನು ನಾವು ಇವ್ರಿಗೆಲ್ಲ ಅಲ್ಲಿ ಅಡುಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಕೂಡ ನಮ್ಮನ್ನು ಈ ಪಟ್ಟಿ ಉಜ್ಜುತ್ತಾರಲ್ಲ ಅಂತ. ಯಾವುದು ಬಳಸಲ್ಪಡುತ್ತೋ ಅದು ಸಹಜವಾಗಿ ಉಜ್ಜಲ್ಪಡುತ್ತೆ ಕೂಡ. ಯಾವುದು ಬಳಸದೇ ಇಲ್ಲವೋ ಅದು ಮೇಲ್ಗಡೆ ಕೂತ್ಕೊಂಡು ಸುಮ್ಮನೆ ಇರುತ್ತೆ, ಅದು ಸುಮ್ಮನೆ ಧೂಳು ಬೀಳುತ್ತೆ. ಅಂದ್ರೆ ಅರ್ಥಾತ್ ಯಾರು ಜೀವನದಲ್ಲಿ ಪ್ರತಿದಿನ ಏನನ್ನೋ ಕೈ ಹಾಕ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ, ಸೋಲು ಗೆಲುವು, ಅದು ಹೇಗೆ ಪ್ರತಿದಿನ ಬಳಕೆಯಾಗುವ ಪಾತ್ರೆಗಳು ಹೇಗೆ ಬೂದಿಯಿಂದ ಉಜ್ಜಲ್ಪಡ್ತಾವೋ, ಆ ಉಜ್ಜಿದ್ದು ದುಃಖವ ಇಲ್ಲ, ಅನ್ನ ಮಾಡಿದ್ದಕ್ಕೆ ಯಾಕಂದ್ರೆ ಅವು ಕೊಳೆಯಾಗಿರ್ತವೆ. ಹಾಗೆ ಜೀವನದಲ್ಲಿ ಏನೂ ಮಾಡದೆ ಸುಮ್ಮನೆ ಕೂತಿರೋರು ತುಂಬಾ ಜನ ಇದ್ದಾರೆ, ಆ ಮೇಲ್ಗಡೆ ಪಾತ್ರೆ ತರ. ಅವ್ರ ಜೀವನದಲ್ಲಿ ದುಃಖವೂ ಇಲ್ಲ, ಸುಖವೂ ಇಲ್ಲ. ಬಟ್ ಏನೋ ಮಾಡಬೇಕು ಅಂತ ಹೋದವ್ರಿಗೆ ಇವೆಲ್ಲ, ಅದರಲ್ಲೂ ಒಳ್ಳೇದು ಮಾಡಬೇಕು ಅಂತ ಹೋದವ್ರಿಗೆ ಇವೆಲ್ಲ. ಪಾಪ ಪಾತ್ರೆಗಳು ಎಲ್ಲರಿಗೂ ಅನ್ನ ಮಾಡಿ ಸಾರು ಮಾಡಿಕೊಟ್ಟಿದ್ದ, ಅವು ಯಾಕೆ ಹಂಗೆ ಇದು ಸಿಂಟೆಕ್ಸ್ ಇದು ಕಾಯ್ಕೊಂಡು ಉಜ್ಜುತ್ತಾರ ಅವನ? ಅಂದರೆ ನೀವು ಒಳ್ಳೇದು ಮಾಡಿ ಅಥವಾ ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ ಅಂತ ಹೋಗಿ, ಅಥವಾ 4 ಜನಕ್ಕೆ ಅನ್ನ ಬೇಯಿಸಿ ಹಾಕ್ತೀನಿ ಅಂತ ನಿಮ್ಮನ್ನು ಉಜ್ಜದೆ ಇದರಲ್ಲಿ ಕಾಯ್ಕೊಂಡು ಅದು ಇದ್ದಿದ್ದೆ. ಆದರೆ ನೀವು ಇಲ್ಲಪ್ಪ ಇದು ಯಾವುದು ಬೇಡ ಅಂತ ನೀವು ಸುಮ್ಮ ಮೇಲೆ ಕೂತ್ಕೊಳ್ಳಿ, ನಿಮ್ಗೆ ಯಾರು ಮುಟ್ತಾರೆ? ನಿಮ್ಮನ್ನ ಯಾರು ಮುಟ್ಟಾರ? ನೀವೇನೋ ಮಾಡ್ತಿದ್ದೀರಾ ಅಂದ್ರೆ ಎಡುತ್ತಿದ್ದೀರಾ ಅಂದ್ರೆ ನಡೀತಿದ್ದೀರಾ ಅಂತ. ಒಳ್ಳೆ ಮಾರ್ಗದಲ್ಲಿ ಹೋಯ್ತಾ ಇದ್ದೀರಾ ಅಷ್ಟೇ. ಅದು ಒಳ್ಳೇದೋ ಕೆಟ್ಟದೋ ಮುಂದೆ ಗೊತ್ತಾಗುತ್ತೆ, ಗೊತ್ತಿಲ್ಲ. ಯಾಕೆ ಎಷ್ಟೋ ಜನ ಒಳ್ಳೇದೋ ಕೆಟ್ಟದೋ ಬಿಟ್ಬಿಡಿ, ಅವ್ರು ಹೋಗೋದೇ ಇಲ್ಲ, ಕೂತಿದ್ದಲ್ಲಿ ಕೂತಿರ್ತಾರೆ, ಹಂಗೆ ಕರಗಿ ತುಕ್ಕಿಡ್ದು ಹೊಂಟೋಗ್ಬಿಡ್ತಾರೆ. ಅವ್ರ ಜೀವನಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ನಮ್ಮದು
ದೊಡ್ಡವರು ಹಿರಿಯರು ಏನು ಹೇಳ್ತಾರೆ, ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಆ, ಪುರಾಣಗಳಲ್ಲಿ ಅಥವಾ ಇತಿಹಾಸಗಳಲ್ಲಿ ಯುದ್ಧ ಮಾಡಿದವನಿಗೂ ಒಂದು ಪಾಠದಲ್ಲಿ ಹೆಸರಿದೆ, ಯುದ್ಧದಲ್ಲಿ ಗೆದ್ದವನಿಗೂ ಹೆಸರಿದೆ, ಸೋತವನಿಗೂ ಹೆಸರಿದೆ, ನಿಂತು ನೋಡಿದವನಿಗೆ ಹೆಸರಿಲ್ಲ ಅಂತ. ಹಾ ಸೋಲ್ತಿರೋ ಗೆಲ್ತಿರೋ ಯುದ್ಧ ಮಾಡ್ಬೇಕಷ್ಟೇ. ಮಾಡ್ಬೇಕು. ಹಂಗೆ ಕೈ ಹಾಕಿದ್ದೆಲ್ಲ ಪಾಸ್ ಆಗುತ್ತಾ, ಮಾಡಿದ ಯುದ್ಧ ಎಲ್ಲ ಗೆಲ್ತೀವ ಅಥವಾ ಕೈ ಹಾಕಿದ ವಿಚಾರಗಳೆಲ್ಲ ಫಲ ಕೊಡ್ತಾವ ಗೊತ್ತಿಲ್ಲ. ಆದ್ರೆ ನಾನೇನೋ ಮಾಡಿದ್ನಪ್ಪ, ಸುಮ್ಮನೆ ಅಂತೂ ಕೂತಿಲ್ಲ ಅನ್ನೋ ತೃಪ್ತಿ ಇರ್ಬೇಕಲ್ಲ. ಹಂಗೆ ಜೀವನದಲ್ಲಿ ಗೆದ್ದ ದಿನಗಳನ್ನು ನೋಡಿದ್ದೀರಾ, ಸೋತೋ ದಿನಗಳನ್ನು. ಅಂದ್ರೆ ಸೋಲು ನಿರಂತರವಾಗಿ ಬಂದ್ಬಿಟ್ರೆ ಅಯ್ಯೋ ಜೀವನದಲ್ಲಿ ನಾನು ಯಾವತ್ತೂ ಗೆದ್ದೇ ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅದೇ ಗೆಲುವು ಬರ್ಬೇಕಾದ್ರೆ ನಮ್ಗೆ ಸೋಲಿನ ಬಗ್ಗೆ ಯೋಚನೆನೇ ಬರಲ್ಲ. ಅದೇ ಒಂದು ಅಂದ್ರೆ 10 ಗೆಲುವು ಬಂದು ಒಂದು ಸೋಲು ಬಂದ್ರೆ ಅಯ್ಯೋ ನಾನು ಗೆದ್ದು ತುಂಬಾ ವರ್ಷ ಆಗೋಯ್ತು ಅನ್ನೋ ಅಂತ ಮನುಷ್ಯನಿಗೆ. ಯಾಕಂದ್ರೆ ಸೋಲು ಮನುಷ್ಯನನ್ನ, ಯಾಕಂದ್ರೆ ಯಾರು ಅದನ್ನ ಇಷ್ಟಪಡಲ್ಲ. ನಾನು ಕೈ ಹಾಕಿದ್ದೆಲ್ಲ ಗೆಲ್ಲಬೇಕು ಅಂತಲೇ ಮನುಷ್ಯ ಆಸೆ ಪಡ್ತಾನೆ, ಹೌದಲ್ಲಪ್ಪ? ಹೌದೌದು ಸರ್. ಆದರೆ ಜೀವನ ಧರ್ಮ ಏನಂದ್ರೆ, ಈ ಹೇಗೆ ಹಗಲಿನ ನಂತರ ರಾತ್ರಿಯೋ, ರಾತ್ರಿಯ ನಂತರ ಹಗಲು, ಹಾಗೆ ಸುಖದ ನಂತರ ದುಃಖ, ದುಃಖದ ನಂತರ ಸುಖ. ಇದನ್ನು ಅರ್ಥ ಮಾಡ್ಕೊಂಡು ಅವನು ಏನು ಮಾಡ್ತಾನೆ, ಸುಖಕ್ಕೆ ಮೆರಿಯಲ್ಲ, ದುಃಖಕ್ಕೆ ಕುಗ್ಗಲ್ಲ. ಯಾಕೆ? ಅದು ಎರಡೂ ಶಾಶ್ವತ ಅಲ್ಲ ಅಂತ ಗೊತ್ತು. ಅವನನ್ನೇ ನಾವು ಯೋಗಿ, ಸನ್ಯಾಸಿ ಅಂತ ಕರಿತೀವಿ. ಆದರೆ ಸಂಸಾರಿಗಳ್ದು ಹಂಗಲ್ಲ. ಸುಖ ಬಂದ್ರೆ ಊರಿಗೆಲ್ಲ ಊಟ ಹಾಕ್ಸಿ, ದುಃಖ ಬಂದ್ರೆ ಮನೆ ಮಠ ಮಾರೆಲ್ಲ ಹೊಂಟ್ಬಿಡ್ತಾರೆ. ಈ ತಿಳುವಳಿಕೆಯ ಕೊರತೆ ಮನುಷ್ಯನನ್ನ ಆ ಮಟ್ಟಿಗೆ ಹಾಕ್ಸಿರುತ್ತೆ. ಇರ್ಲಿ, ನೀವೇನು ಏನಾದ್ರೂ ಮಾಡ್ತೀರಿ, ಸೋಲೋ ಗೆಲುವೋ, ಆದ್ರೆ ನಡೀತಾ ಇದ್ದೀರಾ, ಎಡವುದು ಸಹಜ. ಆದ್ರೆ ಇನ್ಯಾರೋ ಚೆನ್ನಾಗಿ ಗಳಿಸ್ತವ್ರೆ, ಇನ್ಯಾರೋ ಕೈ ಇಟ್ಟಿದ್ದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ, ನಂಬದುಕ್ಕೆ ಯಾಕೆ ಇಷ್ಟು ದರಿದ್ರ, ನಂಬದುಕ್ಕೆ ಯಾಕೆ ಇಷ್ಟೊಂದು ದುಃಖಮಯ, ಅಥವಾ ನಂಬದುಕ್ಕೆ ಯಾಕೆ ಇಷ್ಟೊಂದು ನಷ್ಟವಾಗಿದೆ, ಅಥವಾ ಅಂದ್ಕೊಂಡಿದ್ದೇನೂ ಆಗುತ್ತಿಲ್ಲ. ನೋಡಿ, ನಾವು ಇನ್ನೊಬ್ಬರು ಯಾರೋ ನಮ್ಮ ಮುಂದೆ ಗೆಲ್ತಿದ್ದಾರೆ ಅಂದಾಗ್ಲೇ ನಮ್ಮ ಸೋಲುಗಳು ನಮಗೆ ನೆನಪಿಗೆ ಬರ್ತವೆ. ಹೌದೌದು. ಲೋಕದಲ್ಲಿರೋರೆಲ್ಲ ಸೋಲೋರೆ ಅಂದ್ರೆ ನಮಗೆ, ಯಾಕಂದ್ರೆ ಅಲ್ಲಿ ಏನು ಗೆಲುವೇ ಇಲ್ವಲ್ಲ. ಹೌದು ಬರೋ. ಹಾಗಾಗಿ ಸುತ್ತಲಿನ ಗೆಲುವು ನಮಗೆ ಕಂಡ್ರೂ ಕಾಣ್ದಂಗೆ ಹೋಯ್ತಾ ಇರ್ಬೇಕು. ಯಾಕೆ? ನನ್ನ ಬದುಕು ಸೋಲಿನಲ್ಲಿರೋ ಸಮಯದಲ್ಲಿ ಗೆಲುವುಗಳು ಸಹಜವಾಗಿ ನನ್ನ ಬದುಕನ್ನ ಜಿಗುಪ್ಸೆ ಮೂಡಿಸ್ಬಿಡ್ತವೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸೋಲು ಗೆಲುವಿನ ಮೇಲೆ ನಿಮ್ಮ ಬದುಕನ್ನು ನಿರ್ಧಾರ ಮಾಡ್ಲಿಕ್ಕೆ ಬಿಡ್ಲೇಬಾರ್ದು. ಯಾಕಂದ್ರೆ ಮೇಲಿರೋನ್ ಕೆಳಗೆ ಬರಬೇಕು, ಕೆಳಗಿರೋನ್ ಮೇಲೆ ಹೋಗಬೇಕು. ಅದು ಕಾಲಚಕ್ರ. ಆ ಕಾಲದ ಪ್ರವಾಹದಲ್ಲಿ ಸಿರಿವಂತ ದರಿದ್ರನಾಗ್ತಾನೆ, ದರಿದ್ರ ಶ್ರೀಮಂತನಾಗ್ತಾನೆ. ಅದಕ್ಕೆ ತುಂಬಾ ಸಮಯ ಬೇಕಿಲ್ಲ. ಸರ್, ನಾನು ಗಾರೆ ಕೆಲ್ಸಕ್ಕೆ ಹೋದಾಗ 40 ರೂಪಾಯಿ ಕೂಲಿ, 40 ರೂಪಾಯಿ ಕೂಲಿಂದ ಇವತ್ತು ಮದುವೆ ಆಗಿ ಮಕ್ಕಳಾಗಿದೆ, ಇವತ್ತಿಗೂ ಕಷ್ಟ ಪಡ್ತಾ ಇದೀನಿ ಸರ್. ಆಗ್ಲಪ್ಪ, ಎಲ್ಲವನ್ನ ಮೀರೋ ಶಕ್ತಿ ನಿನಗಿದೆ. ಆದ್ರೆ ಆರೋಗ್ಯ ಚೆನ್ನಾಗಿದೆ, ಕೈಕಾಲು ಗಟ್ಟಿ ಇದ್ದಾವೆ. ಈಗ ಮುಂಚೆ ಒಬ್ರು ಫೋನ್ ಮಾಡಿದ್ರು, ಕೇಳಿಸ್ಕೊಂಡ್ರ? 50 ಅಡಿಯಿಂದ ಬಿದ್ದು MD ಎಲ್ಲ ಹೋಗಿದೆ. ಈಗ ದುಡ್ಡಿಲ್ಲ, ವಾಕರಲ್ಲಿ. ಈಗ ಪ್ರಾಣ ಕೈಕಾಲೊಂದು ಗಟ್ಟಿ ಇದ್ದು ದೇವ್ರು ಕೊಟ್ಟಿದ್ ಸ್ವೆಟರ್ ಹಂಗೆ ಇಟ್ಕೊಂಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತಲ್ಲೇ. ಹೌದಲ್ಲಪ್ಪ? ಹಾಗೆ ದೇಹ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಇದು ದುಃಖ ಸುಖ ಇವು ಹೋಗ್ತವೆ ಬರ್ತವೆ. ಇವೆಲ್ಲವನ್ನು ಅನುಭವಿಸೋಕೆ ಆರೋಗ್ಯ ಇರ್ಬೇಕಲ್ಲ. ಹೌದು, ನಾವು ಚೆನ್ನಾಗಿದ್ದು ನಾವು ಚೆನ್ನಾಗಿದ್ರೆ ಬೇಕಾದ್ರೆ ಏನ್ ಬೇಕಾ ಫೇಸ್ ಮಾಡಬಹುದು. ದುಃಖ ಬಂದಾಗ ನೀನು ದೇಹಕ್ಕೆ ಹಿಂಸೆ ಕೊಟ್ಕೊಂಡ್ಬಿಟ್ರೆ, ನಾಳೆ ಸುಖ ಬಂದಾಗ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ದೇಹದ ಸ್ಥಿತಿಯೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಎಂಜಾಯ್ ಮಾಡ್ತೀವಿ? ಹಾಗಾಗಿ ಮನೇಲಿ ದೀಪ, ಎಣ್ಣೆ ಅಥವಾ ಎಣ್ಣೆ ಆ ಹಣತೆ ಬೆಂಕಿ ಕಡ್ಡಿ ಇದ್ರೆ ದೀಪ ಯಾವಾಗ ಬೇಕಾದ್ರೂ ಹಚ್ಬೋದು. ಅವನೇ ಮುರಿದು ಹಾಕ್ಬಿಟ್ಟಿದ್ದೀರಾ, ಕೋಪದಲ್ಲಿ ಮೂಗು ಕುಯ್ಕೊಂಡ್ಬಿಟ್ಟಿದ್ದೀರಾ ಅಂದಾಗ ಎಲ್ಲ ಹಚ್ತೀರಾ. ಹಂಗೆ ಪಾಪ ನೋಡಿ, ನೀವು ಬದುಕನ್ನು ಅರ್ಥ ಮಾಡ್ಕೊಂಡ್ರೋರು. ನಾನು ನಿಮ್ಮ ಮುಂದೆ ಬಹಳ ಚಿಕ್ಕವನು, ಆದರೆ ನಿಮ್ಮ ಅನುಭವ ದೊಡ್ಡದು. ಗಾರೆ ಕೆಲಸ ಮಾಡಿಕೊಂಡು ಎಂತೆಂಥ ಜನ ನೋಡಿಕೊಂಡು ಎಂತೆಂಥ ಪರಿಸ್ಥಿತಿ ನೋಡಿಕೊಂಡು ಬಂದಿದ್ದೀರಿ. ಇವತ್ತೇನೋ ಸ್ವಲ್ಪ ಯಾವುದು ಕೈಗತ್ತದೆ ಇರ್ಬೋದು, ಯಾವುದು ನೀವು ಅಂದ್ಕೊಂಡಂಗೆ ಆಗದೆ ಇರ್ಬೋದು. ಯೋಚನೆ ಮಾಡಬೇಡಿ. ಒಳ್ಳೆ ಏನು ನಂಬಿಕೆಯ ಹೆಂಡತಿ ಇದ್ದಾಳೆ, ಹೌದಲ್ಲಪ್ಪ? ಇವತ್ತು ಕೇಳ್ತಿರಲ್ಲ ಕಾರ್ಯಕ್ರಮದಲ್ಲಿ, ಬಿಟ್ಟು ಹೋದ್ರೆ ಮನೆ ಹಾಳು ಮಾಡೋ ಬುದ್ಧಿ ಅಂತ ಹೆಂಡತಿ ನನಗಿಲ್ಲಪ್ಪ. ಒಳ್ಳೆಯವರಿದ್ದಾರೆ, ಮಾತುಗಳು ಮಕ್ಕಳಿದ್ದಾರೆ, ಅಷ್ಟೋ ಇಷ್ಟು ಆರೋಗ್ಯ ಇದೆ, ಅಷ್ಟೋ ಇಷ್ಟು ದುಡಿಮೆ ಬರ್ತಾ ಇದೆ. ಈಚಿ ಏನೇನೋ ಅಂದ್ಕೊಂಡಿದ್ನಿ, ಅದು ಆಗ್ತಿಲ್ಲ ಅನ್ನೋದನ್ನ ಬಿಟ್ರೆ ಮೂಲಭೂತ 3 ಹೊತ್ತು ಊಟ, ಒಳ್ಳೆ ನಂಬಿಕಸ್ಥ ಹೆಂಡತಿ, ಮಾತು ಕೇಳೋ ಮಕ್ಕಳು, ಒಳ್ಳೆ ಆರೋಗ್ಯ, ಬೆಳಿಗ್ಗೆ ಎದ್ದು ಹೋಗ್ಲಿಕ್ಕೆ ಒಂದು ಕೆಲಸ, ಇಷ್ಟಿದ್ರೆ ನಾವು ಪುಣ್ಯವಂತರಪ್ಪ.
ಇದನ್ನು ಮೀರಿ ಎಕ್ಸ್ಟ್ರಾ ಏನು ಅದು ನಿಮ್ಮ ವಿಚಾರ. ಯಾಕಂದ್ರೆ ಈ ಎಕ್ಸ್ಟ್ರಾ ಹುಡಿಕೊಂಡು ಹೋಗಿ ಇರೋದನ್ನೆಲ್ಲ ಕಳ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಹೌದು ಹಾಗಂತ ಹೋಗ್ಬೇಡಿ ಅಂತ. ನಮಗೆ ಆತರ ಇವಾಗ ಜೂಜಾಡ್ಬೇಕು ಅದ್ದಾಡ್ಬೇಕು ಇದ್ದಾಡ್ಬೇಕು ಅನ್ನೋದಿಲ್ಲ ಸರ್ ನನ್ನ ಹತ್ರ. ಯಾಕಂದ್ರೆ ನಾನು ನನ್ನ ಹೆಂಡತಿನ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅನ್ನೋದು ಲೈಫ್ ಅಲ್ಲಿ ಇದೀನಿ ಇವಾಗ. ಸಂತೋಷ. ಆ ಬದುಕನ್ನು ಕಾಪಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವುದು ಹಣದ ವಿಚಾರದಲ್ಲೋ ಅಂತಸ್ತು ಆಸ್ತಿ ಅಥವಾ ಯಾವುದೋ ಇಂಥ ವಿಚಾರಗಳಿಗೆ ಬದುಕನ್ನ ಅಯ್ಯೋ ದುರಾದೃಷ್ಟ ಅಂತ ದುರಾದೃಷ್ಟ ಆಗಿದೆ ನಿಮ್ಗೆ ಯಾವ್ದು ಇಲ್ಲ. ಅವನೇ ನಾನು ಕೇಳಿದೆ, ಅದು ನಿಮ್ಮ ಮಾಮನ ಯಾರೋ ನೀನ್ ಮಾಡ್ತೀಯ ನಿಧಾನ ಮಾಡು ಅಂತ ಇರಲ್ಲ. ಹೌದು ಅದೊಂದು ನನಗೆ ಅರ್ಥವಾಯ್ತು. ಏನೇ ಎಷ್ಟೇ ಮಾಡಿದ್ರು ಹಿರಿಯರು ನೀವು ಹೇಳಿದ್ರಲ್ಲ, ಅವನೇ ಮಾಡ್ತೀಯ ನಿಧಾನಕ್ಕೆ ಅಂದಾಗ ನಾನು ಅದೇ ಏನೋ ಮಾಡ್ತಾ ಇದೀನಿ, ನಿಧಾನಕ್ಕೆ ಯೋಚನೆ ಮಾಡಿ ಮಾಡ್ಬೇಕು ಅಂತ ಅರ್ಥ ಆಯ್ತು ಸರ್ ನನಗೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಒಳ್ಳೆ ಉದ್ದೇಶ ಹೌದು, ಒಳ್ಳೇದು ಮಾಡ್ಲಿಕ್ಕೆ ಹೊರಟಿರೋದು ಹೌದು. ಆದರೆ ಕೆಲವೊಮ್ಮೆ ವೇಗ ಅತಿಯಾಗ್ಬಿಟ್ರೆ ಇಡೀ ವಿಷಯನೇ ಕೆಟ್ಟೋಗೋದ್ರಿಂದ ಸಾಧನೆ ಕನಸುಗಳೆಲ್ಲ ಹಾಗೆ ಉಳ್ಕೊಂಡ್ಬಿಡ್ತವೆ. ಈಗ ಗಾಡಿ ಚೆನ್ನಾಗಿದ್ರೆ ನಿಧಾನಕ್ಕಾದ್ರೂ ಅಮೆರಿಕಕ್ಕೂ ತಲುಪಬಹುದು. ನೀನು ವೇಗವಾಗಿ ಹೋಗ್ಲಿಕ್ಕೆ ಹೋಗಿ 1 ಕಿಲೋಮೀಟರ್ ಒಳಗಡೆ ಆಕ್ಸಿಡೆಂಟ್ ಆಗಿ ಗಾಡಿನೂ ಇಲ್ಲ ಬಾಡಿನೂ ಇಲ್ಲ ಅಂದ್ರೆ ಅಮೆರಿಕ ಕನಸಾಗಿ ಉಳ್ಕೊಂಡ್ಬಿಡುತ್ತೆ. ಹೌದು, ಖಂಡಿತ. ಅಂದ್ರೆ ಮೊಲದ ಆತುರದ ಬುದ್ಧಿಯ ವೇಗಕ್ಕಿಂತ ಆಮೆಯ ನಿಧಾನಗತಿಯ ಬುದ್ಧಿವಂತಿಕೆಯ ಬುದ್ಧಿ ಅಥವಾ ಆ ಪ್ರಯಾಣ ತುಂಬಾ ಮುಖ್ಯ ಅಂತ. ಅದಕ್ಕೆ ನಮ್ಮ ಹಿರಿಯರು ಆ ಪಂಚತಂತ್ರ ಕತೆ ಕಟ್ಟಿದ್ರು. ಆಮೆ ಮೊಲಗಳು ಓಡ್ಲಿಕ್ಕೆ ಶುರು ಮಾಡ್ತವೆ. ಮೊಲ ಅಂದ್ಕೊಳ್ತು ಈ ಆಮೆ ಮುಂದೆ ನಾನು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಹೋಯ್ತೀನಿ ಅಂತ. ಆದರೆ ಆಮೆಯ ಪ್ರಯಾಣ ಅದು ಅತ್ಯಂತ ಬುದ್ಧಿಪೂರ್ವಕವಾದ ಪ್ರಾಣಿ ಅಥವಾ ಹಾಗೆ ಇರಬೇಕು. ಎಷ್ಟು ನಿಧಾನಕ್ಕೆ ಹೋದಷ್ಟು ನೀವು ದೇಹವೂ ಸುರಕ್ಷಿತವಾಗಿರುತ್ತೆ, ಗುರಿಯನ್ನು ನಿಧಾನಕ್ಕೆ ತಲುಪಬಹುದೇನೋ ತೊಂದರೆ ಇಲ್ಲ, ಬಟ್ ಎಲ್ಲರಿಗಿಂತ ಲೇಟಾಗಿ ತಲುಪಬಹುದೇನೋ ತೊಂದರೆ ಇಲ್ಲ. ಆದರೆ ಅದೇ ಹಳ್ಳಿ ಕಡೆ ಹೇಳ್ದಂಗೆ ಅತಿ ವೇಗ ತಿಥಿ ಬೇಗ ಅನ್ನಂಗೆ ಆಗ್ಬಿಡುತ್ತೆ ಕತೆ. ಬೇಡ. ಇವ್ರನ್ನ ನೋಡಿದಾಗ ಅಯ್ಯೋ ನಾವಿನ್ನೂ ಸ್ಲೋ ಆಗ್ಬಿಟ್ವೇನೋ ಅಂತ ಅನ್ಸುತ್ತೆ. ನೋಡಬಾರ್ದು. ಈ ಕುದುರೆಗೆ ಇದನ್ನು ಕಟ್ಟಿರ್ತಾರಲ್ಲ, ಮುಂದ್ಗಡೆ ಮಾತ್ರ ನೋಡ್ಬೇಕು. ಮುಂದೆ ಬರೀ ಮುಂದೆ ಮಾತ್ರ ಕಾಣಬೇಕು, ಆ ಕಡೆ ಈ ಕಡೆ ಕಂಡ್ರಷ್ಟು ಅದು ಚಂಚಲವಾಗುತ್ತೆ. ಈ ಕಡೆ ಏನೋ ನೀರು ಕಾಣ್ಬೋದು, ಈ ಕಡೆ ಏನೋ ಇನ್ನೇನೋ ಕಾಣ್ಬೋದು. ಆಮೇಲೆ ಗುರಿ ಬಿಟ್ಟು ಕುದುರೆ ಮೇಲೆ ಕೂತಿರೋ ಕತೆ ಗೋವಿಂದ. ಹಂಗೆ ನಿಮ್ಮ ಜೀವನದಲ್ಲೂ ಸ್ವಲ್ಪ ಆ ಕುದುರೆ ಕಟ್ಕೊಂಡಂಗೆ ನೀವು ಕಣ್ಣು ಮುಂದಕ್ಕೆ ಪಟ್ಟಿ ಕಟ್ಕೊಳ್ಳಿ. ಏನು ಕೊರಟಿದ್ದೀರಿ ನಿಧಾನಕ್ಕಾಗ್ಲಿ ತೊಂದರೆ ಇಲ್ಲ. ಆದರೆ ಮೂಲಭೂತವಾದ ವಿಚಾರ, ಮುರುತೂಟ, ಇರೋಕೆ ಜಾಗ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಪರಿಸರದಲ್ಲಿದ್ದು ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ಸೇವನೆ ಮಾಡಿ, ಒಳ್ಳೆ ಊಟ ಸೇವನೆ ಮಾಡಿ, ಒಳ್ಳೆ ಸಹವಾಸಗಳು, ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಯಾಕಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಪಂಚೇಂದ್ರಿಯಗಳಿಗೆ ನಾವೇನು ಊಟ ಕೊಡ್ತೀವಿ ಬಹಳ ಮುಖ್ಯ. ಬಾಯಿಗೆ ಬೇಕಾದ್ರೆ ನೀವು ಏನು ಕೊಟ್ಟರು ನಡೆಯುತ್ತಂತೆ. ಕೆಲವೊಮ್ಮೆ ನೀವು ವೆಜ್ಜೋ ನಾನ್ ವೆಜ್ಜೋ ಏನೋ ಗಂಜಿಯೋ ಅಂಬಲಿಯೋ ನೀವೇನು ಕೊಟ್ಟರು ಅದು ತಗೊಳುತ್ತೆ. ಆದರೆ ಬದುಕನ್ನು ನೆಮ್ಮದಿಯಾಗಿಡ್ಲಿಕ್ಕೆ ಬೇಕಾಗಿರೋ ಊಟ, ಈ ಕಣ್ಣಿಗೆ ಏನು ಕೊಡೋ ಊಟ ಏನು ನಾವು ಕೊಡೋ ಒಳ್ಳೆ ವಿಚಾರವನ್ನು ನೋಡ್ತೀವಲ್ಲ ಅದೇ ಕಣ್ಣಿಗೆ ಊಟ, ಒಳ್ಳೆದನ್ನು ಕೇಳ್ತೀವಲ್ಲ ಅದೇ ಕಿವಿಗೆ ಊಟ, ಒಳ್ಳೆದನ್ನು ಮುಟ್ತೀವಲ್ಲ ಅದೇ ಚರ್ಮಕ್ಕೆ ಊಟ, ಒಳ್ಳೆದನ್ನು ಮೂಸುತ್ತೀವಲ್ಲ ಅದೇ ಮೂಗಿಗೆ ಊಟ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಪಂಚೇಂದ್ರಿಯಗಳಿಗೆ ನೀವೇನು ಊಟ ಕೊಡ್ತೀರೋ ಅದು ನಿಮ್ಮ ಬದುಕಿನ ನೆಮ್ಮದಿ. ಯಾಕಂದರೆ ಎಷ್ಟೋ ಜನ ಯಾವುದು ಸುಂದರಿಯನ್ನು ನೋಡಿ ಹೆಂಡತಿಯನ್ನು ಮರೆತವರಿದ್ದಾರೆ, ಅಂದರೆ ನೋಡಬಾರ್ದು ನೋಡಿ ಹೆಂಡತಿಗೆ ಮೋಸ ಮಾಡಿದವರಿದ್ದಾರೆ. ಅಂದರೆ ಕಣ್ಣಿಗೆ ಕೊಟ್ಟ ಊಟ ಅವನ ಸಂಸಾರ, ಅವನ ಬದುಕೆಲ್ಲ ಹಾಳು ಮಾಡಿಬಿಡ್ತು. ಈ ಇಂದ್ರಿಯಗಳಿಗೆ ನೀವು ಯಾರನ್ನ ಏನನ್ನು ಪರಿಚಯ ಮಾಡಿಸ್ತೀರಿ ಎಚ್ಚರವಾಗಿರಬೇಕು. ಹಠ ಹಿಡಿದ್ಬಿಟ್ಟು ಅವು ಮುಗೀತು ಕತೆ. ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ, ಅದು ನಿಮ್ಮ ಪಾಲಿಗೆ ಬಂದಿರುವ ಬದುಕನ್ನು ಕಣ್ಣಿಗೆ ಹೊತ್ಕೊಳ್ಳೋ ಬುದ್ಧಿ ಯಾರಿಗಿರುತ್ತೋ ಅವನಿಗೆ ಭಗವಂತ ಕಾಲಕ್ರಮೇಣ ಎಲ್ಲವನ್ನೂ ಕೊಡ್ತಾನಂತೆ. ಆದರೆ ಕಾಯಿಸ್ತಾನೆ. ಅದಕ್ಕೆ ದೊಡ್ಡವರು ಇಂಬಿನ ಮನೆಲೇಸು ಶಂಭುವಿನ ದಯಲೇಸು ನಂಬಿಗೆಯ ನೀವ ನೃಪಲೇಸು ಕೆರೆಬಾವಿ ತುಂಬಿರಲು ಲೇಸು ಸರ್ವಜ್ಞ. ಅಂದರೆ ಒಂದೊಳ್ಳೆ ನಮ್ಮದು ಅಂತ ಅಥವಾ ಬಾಡಿಗೆನೋ ಸ್ವಂತನೋ ಹೋಗಿ ಮಲ್ಕೊಳ್ಳೋಕ್ಕೆ ಅಥವಾ ಇರೋಕ್ಕೊಂದು ಜಾಗ. ಎಂಬಿನ ಮನೆಲೇಸು ಶಂಭುವಿನ ದಯಲೇಸು ಅಂದರೆ ಶಿವನ ಅಥವಾ ಪರಮಾತ್ಮನ ದಯೆ ಇದ್ದರೆ ಅದು ಚಂದ, ಒಂದು ಮನೆ ಇದ್ದರೆ ಅದು ಚಂದ. ನಂಬಿಗೆಯ ನೀವ ನೃಪಲೇಸು ಅಂದರೆ ನಮ್ಮನ್ನು ಕಾಯುವ ಒಬ್ಬ ರಾಜ, ನೃಪ ಅಂದರೆ ರಾಜ, ಅವನೊಬ್ಬ ಇದ್ದರೆ ಆ ರಾಜ ಒಳ್ಳೆಯವನಾಗಿದ್ದರೆ, ರಾಜ ಅಂದರೆ ನಮ್ಮನ್ನು ಆಳುವ ಮಂತ್ರಿನೋ ಮುಖ್ಯಮಂತ್ರಿನೋ ಅವನು ಜನಸ್ನೇಹಿಯಾಗಿರಬೇಕು.
ಅಂದ್ರೆ ಒಳ್ಳೆ ಮನೆಲೇಸು ಅಂದ್ರೆ ಇಂಬಿನ ಮನೆಲೇಸು. ಇಂಬಿನ ಮನೆಲೇಸು ಅಂದ್ರೆ ಅದರ ಅರ್ಥ ಎರಡು ಅರ್ಥ. ಒಂದು, ನಾವು ಕೆಲಸ ಮಾಡಿದಣ್ಣದು ನಮ್ದು ಅಂತ ಒಂದು ಬಾಡಿಗೆ ಮನೋ ಸ್ವಂತ ನಮ್ದು ಅಂತ ಒಂದು ಮನೆ ಇರಬೇಕು, ಅದು ಒಂದು ಅರ್ಥ. ಎರಡನೇದು, ಯಾವ ಮನೆ ಅತಿಥಿಗಳಿಗೆ ಸದಾ ಬಾಗ್ಲು ತೆರೆದಿರೋದಿಲ್ವೋ ಆ ಮನೆ ಇದ್ದು ವ್ಯರ್ಥ ಅಂತೆ. ಅಂದ್ರೆ ಹೇಗೆ ಒಂದು ಹಣ್ಣಿನ ಸಾರ್ಥಕತೆ ಆ ಹಣ್ಣನ್ನು ತಿಂದ ಮೇಲೆ, ಯಾರೋ ಒಬ್ಬ ಹಸಿದು ಅಥವಾ ಹಣ್ಣಿಗೆ ಆಸೆಪಟ್ಟ ಹಣ್ಣು ತಿಂದ ಮೇಲೆ ಆ ಹಣ್ಣಿಗೆ ಸಾರ್ಥಕತೆಯೋ, ಹಾಗೆ ಮನೆ ಅಂದರೆ ಒಬ್ಬ ಬಂದ ಅತಿಥಿಗಳನ್ನು ಬಾಗಿಲು ಮುಚ್ಚಿಬಿಟ್ರೆ ಆ ಮನೆ ಸಾರ್ಥಕತೆ ಆಗಲ್ಲ. ಅತಿಥಿಗಳಿಗೆ ಬಾಗಿಲು ತೆರೆದ್ರೆ ಆ ಮನೆ ಸಾರ್ಥಕತೆ. ಅದಕ್ಕೆ ಇಂಬಿನ ಮನೆಲೇಸು ಅಂದರೆ ಅತಿಥಿಗಳನ್ನು ಕಾಣುವ, ಅತಿಥಿಗಳನ್ನು ಸತ್ಕರಿಸುವ ಮನೆ ಇದ್ದರೆ ಆ ಮನೆ ಲೇಸು. ಇಂಬಿನ ಮನೆಲೇಸು ಶಂಭುವಿನ ದಯೆಲೇಸು. ಶಂಭು ಅಂದರೆ ಭಗವಂತ ಅಥವಾ ಈಶ್ವರ ಅಥವಾ ಶಿವ. ಶಂಭುವಿನ ಅಂದರೆ ಭಗವಂತನ ದಯೆ ಇದ್ದರೆ ಇನ್ನೂ ಲೇಸು, ಬದುಕು ಲೇಸು. ಅಂದರೆ ಲೇಸು ಅಂದರೆ ಚಂದ. ಜೊತೆಗೆ ನಂಬಿಗೆಯ ನೀವ ನೃಪಲೇಸು ಅಂದರೆ ನಾವು ಇದ್ದೀವಿ, ನಿಮ್ಮನ್ನು ಕಾಪಾಡ್ತೀವಿ. ಇನ್ನು ರಾಜ ಅಥವಾ ಮಂತ್ರಿ ಅಥವಾ ಮುಖ್ಯಮಂತ್ರಿ ನಮ್ಮನ್ನು ಆಳುವವರು ನಮ್ಮನ್ನು ಕಾಯೋಂಗಿರಬೇಕು, ಆವಾಗ ಬದುಕು ಚಂದ. ಮತ್ತೆ ಕೆರೆ ಬಾವಿ ತುಂಬಿರಲು ಲೇಸು. ಕೆರೆ ಬಾವಿ ಅಂದರೆ ಪ್ರಕೃತಿ ಶುದ್ಧ, ಗಾಳಿ ಶುದ್ಧವಾಗಿದ್ದು, ಸುತ್ತಮುತ್ತಲಿನ ಜನರು ಸಜ್ಜನರಾಗಿದ್ದು, ಇದೆಲ್ಲ ಚೆನ್ನಾಗಿದ್ರೆ ಬದುಕು ಲೇಸು. ಇದು ದೇವ್ರ ದಯೆ. ನಂದು ಅಂತ ಒಂದು ಮನೆ, ನಂದು ಅಂತ ಒಂದು ಕೆಲಸ, ನಂದು ಅಂತ ಒಂದೊಳ್ಳೆ ಸಂಸಾರ, ಈ ಕಡೆ ಒಳ್ಳೆ ನಮ್ಮನ್ನಾಳೋ ರಾಜರು, ನಮ್ಮನ್ನಾಳೋ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಅಥವಾ ಅವರೆಲ್ಲ ಒಳ್ಳೆಯವರು, ಈ ಕಡೆ ಕೆರೆ ಬಾವಿ ತುಂಬಿ ಲೋಕ ಸಮೃದ್ಧವಾಗಿದೆ. ಇಷ್ಟು ಬಿಟ್ಟು ಏನು ಬೇಕು ಬದುಕಿಗೆ? ಅದಕ್ಕೆ ದೊಡ್ಡವರು ಹೇಳ್ಬಿಟ್ರು, ಸರ್ವಜ್ಞ ಮಹಾನುಭಾವ ಹೇಳುವುದು ಕತೆ ಇದು. ಅದನ್ನ ನಾನು ನಿಮಗೆ ಮತ್ತೆ ಸರ್ ಇನ್ನೊಂದು, ಈ ಹೆಣ್ಣು ಮಕ್ಕಳಿಗೆ ಕಣ್ಣೀರ್ ಹಾಕಿಸ್ಬಾರ್ದು ಅನ್ನೋದು ಅದು ಒಳ್ಳೇದಾ ಕೆಟ್ಟದಾ ಸರ್? ಹೆಣ್ಣು ಮಕ್ಕಳಿಗೆ ಇವಾಗ ಎಕ್ಸಾಂಪಲ್ ಸರ್, ಇವಾಗ ನೋಡಿ, ಇವಾಗ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ತೀರೋದ್ರು, ಅವಾಗ ನಮ್ಮ ಅಕ್ಕಂಗೆ ಎಲ್ಲಾ ನೋಡಿ ಎಲ್ಲಾ ಮಟ್ಟಿ ಎಲ್ಲಾ ಮಾಡ್ತಾ ಇದೀವಿ ನಾನೇನೆ. ಇವಾಗ ಒಂದೂವರೆ ವರ್ಷದಿಂದ ಮಾತುಕತೆ ನಿಂತೋಗ್ಬಿಟ್ಟಿದೆ ನಂಗೂ ನಮ್ಮ ಅಕ್ಕಂಗೂ. ಅಂದ್ರೆ ಇವಾಗೂ ಬರ್ತೀನಿ ಅಂತಾಳೆ, ನಾನು ಬೇಡ ಬೇಡ ಅಂತ. ಇವಾಗೂ ಕೆಲವ್ರು ಹೇಳ್ತಾರೆ, ಅಯ್ಯೋ ನಿಮ್ ಅಕ್ಕ ಬರ್ಬೇಕು ಅಂತಾಳು ನಿಮ್ ಮನೆಗೆ, ಹೆಣ್ಮಕ್ಳು ಕಣ್ಣೀರ್ ಹಾಕಿಸ್ಬೇಡ ಅಂತ ಎಷ್ಟೋ ಜನ ಬೇಡ ಅನ್ನೋದು ಸರ್. ಎಕ್ಸಾಂಪಲ್ ಇವಾಗ ನನ್ ಮಗಂಗ್ ಹುಷಾರಿತ್ತಿಲ್ಲ ಸರ್, ಸ್ವಲ್ಪ ಅಮೌಂಟ್ ಕೇಳಿದೆ, ಅಮೌಂಟ್ ಕೊಟ್ಟಿತ್ತಿಲ್ಲ. ಅವ್ರ ಮಕ್ಳುಗಳು ಹುಷಾರಿಲ್ಲದಾಗ ಎಲ್ಲಾ ಮಟ್ಟಿದೀನಿ, ಎಲ್ಲಾ ಮಾಡಿದೀನಿ, ಬಟ್ ಅಮೌಂಟ್ ಇದ್ರು ಅಮೌಂಟ್ ಕೊಟ್ಟಿಲ್ಲ ಅನ್ನೋದೊಂದು ಫೀಲ್ ಸರ್ ನಂಗೆ ಅಷ್ಟೇ. ನನ್ ಮಗಂಗೆ ಹಿಂಗ್ ಮಾಡಿದ್ರಲ್ಲ, ನಾನು ಅವ್ರ ಮಕ್ಳು ಚೆನ್ನಾಗಿ ನೋಡ್ದೆ, ಮದ್ವೆ ಮಾಡ್ದೆ, ಎಲ್ಲಾ ಮದ್ವೆ ಅನ್ನೋದ್ ಮಾತ್ರ ನನ್ ಮನ್ಸಲ್ಲಿದೆ. ಬಟ್ ನನ್ ಮಗ ಹುಷಾರಿಲ್ಲ ಟೈಮ್ ಹಾಸ್ಪಿಟಲ್ ಇರ್ಬೇಕಾದ್ರೆ ಜಸ್ಟ್ ಒಂದು 10,000 ಅಮೌಂಟ್ ಕೇಳಿದೆ, ಕೊಟ್ಟಿಲ್ವಲ್ಲ ಅನ್ನೋದಕ್ಕೆ ನನ್ ಕೋಪ ಇದೆ. ಬಟ್ ಇವಾಗ ನನ್ನ ಹೆಂಡತಿ ಏನಂತಾಳೆ, ಬೇಡ ರೀ ಅವ್ರು ಕಣ್ಣೀರ್ ಹಾಕ್ಸೋದ್ ಬೇಡ, ಬರ್ತೀನಿ ಅಂತಾರೆ, ಬರ್ಲಿ ಬಿಡಿ ಅಂತಾಳೆ. ಅದ್ರ ನನ್ ಮನ್ಸು ಬೇಡ, ಅವಳು ನಮ್ಗೇನೆ ಹಿಂಗ್ ಮಾಡಿದಳವ, ಬೇಡ ಅನ್ನೋದು ನನ್ ಮನ್ಸು ಸರ್. ಸರಿನಪ್ಪ, ಇದ್ರ ಬಗ್ಗೆ ನಾನು ಏನಾದ್ರು ಹೇಳಿದ್ರೆ ಕೇಳ್ತೀರಾ ನೀವು? ಖಂಡಿತ ಸರ್ ಕೇಳ್ಬೇಕು ಅನ್ನೋದಕ್ಕೆ ಸರ್ ನಾನು ಕಾರ್ಯಕ್ರಮ ನೋಡ್ಕೊಂಡು ನಿಮ್ ಮಾತು ಕೇಳ್ಕೊಂಡು ಅವಾಗಿಂದ ಕಾಲ್ ಟ್ರೈ ಮಾಡಿದೀನಿ. ಎಷ್ಟು ನಿಮ್ ಮಾತಿಗೆ ನಾನು ತುಂಬಾ ಕೇಳ್ತೀನಿ ಸರ್. ಥ್ಯಾಂಕ್ ಯು. ಇಲ್ಲಿ ನಿಮ್ಮ 2 ಪ್ರಶ್ನೆ ಇದೆ, ಇದಕ್ಕೆ ಧರ್ಮ ಸೂಕ್ಷ್ಮ ಏನಿದೆ ಅಂತ ಹೇಳ್ತೀನಿ. ಇಲ್ಲಿ ಮೊದಲನೇ ಪ್ರಶ್ನೆ, ಹೆಣ್ಣಿಗೆ ಕಣ್ಣೀರು ಹಾಕ್ಸೋದು ಒಳ್ಳೇದ? ನೋಡಪ್ಪ, ಅದು ಹೆಣ್ಣಿಗೆ ಅಂತಲ್ಲ, ಯಾರಿಗೆ ಕಣ್ಣೀರು ಹಾಕ್ಸೋದು ತಪ್ಪೆ. ಆದರೆ ಅದು ಹೆಣ್ಣಿಗೆ ಮಾತ್ರ ಅದೇನಯ್ಯ ಅದು ತಾರತಮ್ಯ ಇಲ್ಲ. ಅದು ಹೆಣ್ಣು ಒಂದು ಭಾವನಾತ್ಮಕ ಸಂಗತಿ, ಅದೊಂದಕ್ಕೊಂದು ನಮ್ಮಲ್ಲಿ ಮಾತೃವಿನ ಸ್ಥಾನ, ಅದು ಬೇರೆ. ಆದರೆ ಹೆಣ್ಣಾಗಲಿ ಗಂಡಾಗಲಿ ಅದು ಯಾರಾದ್ರೇನು, ಕಣ್ಣೀರು ಹೆಣ್ಣಿಗೆ ಬಂದ್ರೇನು ಗಂಡಿಗೆ ಬಂದ್ರೆ ಅವರ ಕಣ್ಣೀರಿಗೆ ನೀನು ಕಾರಣ ಅನ್ನೋದಾದ್ರೆ ಅದು ಹೆಣ್ಣಿನ ಕಣ್ಣೀರಾಗಲಿ ಗಂಡಿನ ಕಣ್ಣೀರಾಗಲಿ ಅದು ಸುಡುತ್ತೆ. ಆದರೆ ಇದು ಮೊದಲ ಪ್ರಶ್ನೆ ಏನು, ಹೆಣ್ಣಿಗೆ ಕಣ್ಣೀರು ಹಾಕ್ಸೋದು? ಹೆಣ್ಣಿಗಲ್ಲ, ಬೇರೆ ಯಾರಿಗಾದ್ರೂ ಅಷ್ಟೇ ಕಣ್ಣೀರು ಹಾಕ್ಸೋದು, ನೋವು ಕೊಡೋದು ತಪ್ಪು. ಎರಡನೇದು, ನನಗೆ ಅಥವಾ ನನ್ನ ಮಗುವಿಗೆ ಸಂಕಷ್ಟ ಅಥವಾ ದುಃಖದಲ್ಲಿದ್ದಾಗ ಅವ್ರ ಮನೆಯಲ್ಲಿ ದುಡ್ಡಿದ್ರು, ಅಥವಾ ನಾನು ನನ್ನ ಅಕ್ಕನ ಮಕ್ಕಳಿಗೆ ನೆರವಾದರೂ, ನನ್ನ ಮಕ್ಕಳಿಗೆ ತೊಂದರೆ ಆದಾಗ, ನನ್ನ ಮನೆಗೇನು ಸಮಸ್ಯೆ ಆದಾಗ ಅಕ್ಕ ಹಂಗೆ ನೆರವಾಗಲಿಲ್ಲ, ಅಥವಾ ನಾನು ನೆರವಾದಂತೆ ಅವಳು ನೆರವಾಗಲಿಲ್ಲ, ಇದ್ದೂ ಕೂಡ ನೆರವಾಗಲಿಲ್ಲ ಅಂದರೆ, ನೋಡಪ್ಪ, ಮನೆ ಮಗಳು ಮನೆಗೆ ಬರ್ತೀನಿ ಅಂದಾಗ ನನಗೆ ನೆರವಾಗಲು ಅಥವಾ ಆಗಲಿಲ್ಲ, ಈ ಆಧಾರದ ಮೇಲೆ ಮನೆಯ ಮಗಳನ್ನು ಪ್ರವೇಶ ಮಾಡೋದು ಮಾಡಿಸದೇ ಇರೋದು ನನ್ನ ಕಷ್ಟ ಕಾಲಕ್ಕೆ ಅವಳು ಆದ್ಲು ಅಥವಾ ಆಗಲಿಲ್ಲ, ಇದರ ಆಧಾರದ ಮೇಲೆ ಮನೆ ಮಗಳನ್ನು ನಾವು ಕಳಿಸೋದು ಕರೆಯೋದು ಮಾಡಬಾರ್ದು. ಅವಳು ನಿಮಗೆ ಏನು ಮಾಡಿದ್ರು ಏನು ಮಾಡದೆ ಹೋದ್ರು ಅದು ತವರು ಮನೆಯ ಬಾಂಧವ್ಯ. ನಿನಗೆ ಉಪಕಾರ ಮಾಡಿದ್ರೆ ಮಾತ್ರ ಅವಳು ಬರಬೇಕು, ಇಲ್ಲಾಂದರೆ ಅವಳು ಬರಬಾರ್ದು ಅನ್ನೋದಾದರೆ ಅದು ಒಂದು ಇಡೀ ನಮ್ಮ ಕಟ್ಟುಪಾಡುಗಳಿಗೆ ವಿರುದ್ಧ. ನಿನ್ನ ಹೆಂಡತಿ ಅಥವಾ ನಿನ್ನ ಹೆಂಡತಿಯ ಅಣ್ಣ, ಸುಮ್ಮನೆ ಇದು ಅಂದ್ಕೊಳ್ಳಿ, ನಿನ್ನ ಹೆಂಡತಿಯ ಅಣ್ಣ ಏನೋ ಒಂದು
ಏ ನಿನ್ನ ಗಂಡಂಗೆ ಹೇಳು ಒಂಚೂರು ಹಣ ಕೊಡಿಸು ಇಂದ ನಿನ್ನ ಹೆಂಡತಿ ಇಲ್ಲಪ್ಪ ನಮ್ಮ ಮನೇಲೆ ಕಷ್ಟ ಇದೆ ಎಲ್ಲ ಆಗುತ್ತೆ ಅಂತೇಳಿ, ಹಂಗಂದ್ರೆ ನಿಮ್ಮ ಮನೆಗೆ ಬರಬೇಡ, ನನ್ನ ಮನೆಗೆ ಬರಬೇಡ ನೀನು ಅಂತ ನಿನ್ನ ಹೆಂಡತಿ ಅಣ್ಣ ಹೇಳಿದ್ರೆ ಅದು ಧರ್ಮ ಅಲ್ಲ. ಅಂದರೆ ನನಗೆ ಅವನು ಕೇಳಿದಾಗ ದುಡ್ಡು ಕೊಡಲಿಲ್ಲ ಅಂತ ನನ್ನ ಮನೆಗೆ ಬರಬೇಡ ಅಂದರೆ ಅದು ಅತ್ಯಂತ ಹೀನ ಮನಸ್ಥಿತಿ. ಅದು ನೀನು ಬಂದು ಹೋಗು, ತೊಂದರೆ ಇಲ್ಲ. ಆದರೆ ನಾನು ನೆಕ್ಸ್ಟ್ ಅವ್ರಿಗೆ ನೆರವಾಗಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡಲಿಕ್ಕೆ ಇದೊಂದು ಪಾಠ ಅಷ್ಟೇ ಹೊರತು ಬಂದು ಹೋಗಲಿಕ್ಕೆ ಅಥವಾ ಮನೆ ಹೆಣ್ಮಗಳು ಬಂದು ಅರ್ಶಿನ ಕುಂಕುಮ ತಗೊಂಡು ನಿನ್ನ ಹೆಂಡತಿ ಮಾತಾಡಿಸ್ಕೊಂಡು ಹೋಗಲಿಕ್ಕೆ ಅದು ಹಣದ ಮೇಲೋ ಅಥವಾ ಕಷ್ಟದ ಸ್ಥಿತಿಯಲ್ಲಿ ಅವರು ಆದರೂ ಆಗಲಿಲ್ಲ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ಬೋದು. ಅವರೇನು ಬಂದು ಇಲ್ಲಿ ಇರ್ತೀನಿ ಅಂತಿಲ್ಲ, ಬಂದು ಒಂದೆರಡು ಒಂದಿನ ಇದ್ದು ಹೋಗ್ತೀನಿ ಅಂದಾಗ ಹಳೆಯ ವಿಚಾರಗಳನ್ನು ತೆಗೆದು ಪ್ರವೇಶವನ್ನು ನಿರಾಕರಿಸೋದು ಅದು ಅಧರ್ಮ. ನಾಳೆ ನಿನ್ನ ಮಗಳಿಗೂ ಆ ಪರಿಸ್ಥಿತಿ ಬರ್ಬೋದು. ಅದು ಹಂಗಾಗಬಾರ್ದು. ನಿನ್ಗೆ ಹಣ ಕೊಟ್ಟರೋ ಕೊಡಲಿಲ್ಲ ಅಂದ ಮಾತ್ರಕ್ಕೆ ಏನು ನೀವು ನಿಂತಿಲ್ಲ ಅಥವಾ ನಿಮ್ಮ ಬದುಕು ನಿಂತು ಹೋಗಿಲ್ಲ. ಮನೆಯ ಮಗಳಿಗೆ ಪ್ರವೇಶ ಆ ಮಗಳು ನಮ್ಗೆ ಆದ್ಲು ಅಥವಾ ಆಗಲಿಲ್ಲ ಅದರ ಆಧಾರದ ಮೇಲೆ ಮನೆ ಮಗಳನ್ನು ಕಳಿಸೋದು ಕರೆಯೋದು ಮಾಡಬಾರ್ದು. ಮನೆ ಮಗಳನ್ನ ಒಂದೇ ಕಾರಣ ಅಷ್ಟೇ, ಬಂದು ಹೋಗುವ, ಅಯ್ಯೋ ಯಾವಾಗ ಬರ್ತೀವಿ ಬಾ, ತೊಂದರೆ ಇಲ್ಲ, ಅಯ್ಯೋ ಅದಕ್ಕೇನಂತೆ. ಯಾಕಂದರೆ ನಾನು ನನಗೆ ಕೇಳಿದಾಗ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಮುಂದಿಟ್ಟುಕೊಂಡು ಬರಬೇಡ ಅಂತ ಹೇಳೋದಾದರೆ ನನ್ನದು ಸ್ವಾರ್ಥ. ಆಕೆ ಕೊಟ್ಟು ತಪ್ಪು ಮಾಡಿದ್ಲು, ನಾನು ಇದನ್ನಿಟ್ಟುಕೊಂಡು ಪ್ರವೇಶ ನಿರಾಕರಣೆ ಮಾಡಿ ತಪ್ಪು ಮಾಡಿದೆ. ಹಿಂಗಾದಾಗ ಏನಾಗ್ಬಿಡುತ್ತೆ, ಹೆಣ್ಣು ಮಕ್ಕಳಿಗೆ ಅದು ಆ ಕಣ್ಣೀರು ಅದು ಒಳ್ಳೇದಲ್ಲ. ಬಂದು ಆಗ ಹಬ್ಬಕ್ಕೆ ಕರೀರಿ, ಕರೆದು ಕಳಿಸಿ, ಏನು ವರ್ಷ ಎಲ್ಲ ಇರ್ತಾರೆ, ಇಲ್ಲ ಒಂದಿನೋ 2 ದಿನ ಬಂದು ಇದ್ದು ಹೋಗ್ತಾರೆ. ಆದರೆ ನೀವು ಅರ್ಥ ಮಾಡ್ಕೊಳ್ಳಿ, ಆಕೆಯ ವಿಚಾರದಲ್ಲಿ ನೆಕ್ಸ್ಟ್ ಏನೋ ಕೇಳೋ ಪರಿಸ್ಥಿತಿ ಬಂತು ಅಂದಾಗ ಅಯ್ಯೋ ಆಕೆ ನಿನ್ನ ಕಷ್ಟ ಗೊತ್ತಾಗಿ ಆಕೆನೇ ಕೊಟ್ಟರೆ ಚಂದ, ಕೇಳಿಲ್ಲ ಅನ್ಸ್ಕೊಳ್ಳೋದಕ್ಕಿಂತ ಬೇಡಪ್ಪ ಆಯಿತು ನೀನು ಬಂದು ಹೋಗವ, ಏನು ತೊಂದರೆ ಇಲ್ಲ, ಅದನ್ನು ಆಯಿತು ಗುರುಗಳು ಹೇಳಿದ್ರು ಬಂದು ಹೋಗು ಏನು ತೊಂದರೆ ಇಲ್ಲ ಅಂತ ಅನ್ಲ. ತುಂಬ ಪ್ರೀತಿಯಿಂದಲೇ ಕರೆದು ಕಳಿಸೋದು ಒಬ್ಬ ತಮ್ಮನಾಗಿ ಅದು ನಿನ್ನ ಜವಾಬ್ದಾರಿ. ನಾಳೆ ನಿನ್ನ ಮಗಳಿಗೂ ಅಥವಾ ನಾಳೆ ಇನ್ಯಾರಿಗೂ ನಿನ್ನ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಅದು ತಟ್ಟುತ್ತೆ, ಅದು ಆಗಬಾರ್ದು. ಕರೆದು ಕಳಿಸಿ. ನಿಮ್ಮ ಹೆಂಡತಿ ಹೇಳ್ತಿರೋದೇ ಧರ್ಮ ನೋಡಿ, ಅವ್ರ ಬಾಯಲ್ಲಿ ನುಡಿಸಿದ್ದಾನೆ, ಅದೇ ಧರ್ಮ. ಹೌದು ಸರ್, ನನ್ನ ಹೆಂಡತಿ ಇವತ್ತಿಗೆ ಹೇಳಕ್ ನಾನು ಖುಷಿ ಪಡ್ತೀನಿ ಸರ್. ಒಬ್ಬರು ಯಾರೇ ಬಂದ್ರು ಎಲ್ಲಾರು ಇಂತ ಹೆಂಡತಿ ಪಡೆ ಪುಣ್ಯ ಮಾಡಿದೆ ಅಂತ ಸರ್. ನಿಜವಾಗ್ಲು ಸರ್, ಇವತ್ತಿಗೂ ನಾನು ನನ್ನ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೀನಿ ಸರ್. ಯಾರೇ ಬರ್ಲಿ ಏನೇ ಬರ್ಲಿ, ಅವ್ರು ಬಂದ್ರು ಇವ್ರು ಬಂದ್ರು ನಮ್ ಮಾತೇ ಇಲ್ಲ ಸರ್. ಖುಷಿಯಿಂದ ಏನೇ ಮಾಡಾಕಿದ್ರು ಖುಷಿ ಮಾಡಿ ಬಡಿಸಿ ಖುಷಿನ ನೋಡ್ಕೊತಾರೆ ಸರ್ ಯಾರೇ ಆಗಿದ್ರೆ. ಆದ್ರೆ ಒಂದೇ ಒಂದು ಕೊರತೆ ಏನು ಅಂದ್ರೆ, ನನಗೆ ಅವಳು ಏನ್ ಹೇಳೋದು ಗೊತ್ತಾ ಸರ್, ಒಂದೇ ಮಾತು, ರೀ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಜೊತೆಲಿದ್ರೆ ಎಷ್ಟ್ ಚೆನ್ನಾಗಿ ನೋಡ್ಕೋಬೋದಿತ್ತು ಕಣ್ರಿ ಅನ್ನೋದು ಇವತ್ತು ಕೊರಗ್ತಾಳೆ ಸರ್ ಅವರು. ಕೆಲವರು ಅಪ್ಪ ಅಮ್ಮ ಇದಾರೆ ಅಲ್ಲಿ ಕೊಡಲ್ಲ ಇಲ್ಲಿ ಕೊಡಲ್ಲ ಅಂತ. ಆದ್ರೆ ಸರ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಮನೆಗೆ ಒಂದು ಅಪ್ಪ ಅಮ್ಮ ಇದ್ದವ್ರಿಗೆ ಸರ್ ಅವ್ರ ಮನೆ ಯಾವತ್ತು ಯಾವ ತೊಂದ್ರೆನೂ ಬರಲ್ಲ. ಏನೋ ಹೇಳ್ತಲ್ಲ, ಒಂದು ಏನೋ ಒಂದ್ ಧೈರ್ಯ ತರ ಆ ತರ ಸರ್. ಕೆಲವ್ರು ಹೇಳ್ತಾರೆ ಹಿರಿತನಗಳ ಅಥವಾ ಹಿರಿತಲೆಗಳ ಇರುವಿಕೆ ಇದೆಯಲ್ಲ, ಅದು ಮನೆಗೊಂದು ತೂಕ. ನೀವು ಯೋಚನೆ ಮಾಡಿ, ಮಧ್ಯರಾತ್ರಿ ನಿಮ್ಮ ಮನೆಯ ಮಗುವಿಗೆ ಸಡನ್ನಾಗಿ ಏನೋ ತೊಂದರೆ ಆಯಿತು ಅಂದಾಗ ಅಜ್ಜಿದಿರು ಮಾಡೋ ಆರೈಕೆ ಇದೆಯಲ್ಲ, ಅದನ್ನು ನೀವು ಪ್ರಥಮ ಚಿಕಿತ್ಸೆ ಎನ್ನಿ ಅಥವಾ ಅದೊಂದು ಧೈರ್ಯ ನಿಮಗೆ. ನಿಮ್ಗೆ ಏನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು, ಅದು ಬೇರೆ. ಬಟ್ ಒಂದು ಹಿರಿ ಜೀವ ಇದ್ದಾಗ ಅಲ್ಲೇ ಏನೇನೋ ವಿಚಾರಗಳು ನಡೆಸ್ತಾರ ಅವರು. ಹೌದು ಸರ್, ಖಂಡಿತ ಅವ್ರಿಗೊಂದು ಇಡೀ ಸರ್. ಇವಾಗ ಒಂದು ವರ್ಷದ ಹಿಂದೆ ಸರ್ ನಮ್ಮ ಮಿಸ್ಸಸ್ ಅವ್ರ ಅಜ್ಜಿ ಬಂದಿದ್ರು. ನನ್ ಮಗು ತುಂಬಾ ಹೊಟ್ಟೆ ನೋವು ಬಂದಿದೆ, ಅದು ಯಾರಿಗೂ ಗೊತ್ತಿಲ್ಲ, ಹಾಸ್ಪಿಟ್ಲ್ ಕರ್ಕೋಬೇಕು ಅನ್ಕೊಂಡೆ. ಅದಕ್ಕೆ ಇರಪ್ಪ ಅನ್ಬಿಟ್ಟು ಹೊಟ್ಟೆಗೆ ಒಕ್ಕಳಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ವಿಲ್ಲೆದೆಲೆಯಲ್ಲಿ ಕಾಯಿಸ್ಬಿಟ್ಟು ಸರ್ ಹೊಟ್ಟೆ ಮೇಲೆ ಮಡಗ ಮೇಲೆ ನನ್ ಮಗ ನಿದ್ದೆ ಮಾಡ್ದ ಸರ್. ನೋಡಿ, ಇದನ್ನೇ ನಾನು ಸೂಕ್ಷ್ಮವಾಗಿ ಹೇಳಿದ್ದು, ಹಿರಿ ತಲೆಗಳು. ಅದಕ್ಕೆ ಸರ್ ಇವತ್ತಿಗೂ ನಿಮ್ ಪ್ರೋಗ್ರಾಮ್ ಅಲ್ಲಿ ಹೇಳೋದೇನು ಅಂದ್ರೆ, ನಾನು ತಂದೆ ತಾಯಿನ ಯಾವತ್ತುವೆ ನಿಮಗ್ ಮಕ್ಳ ತರ ಸಾಕಿರ್ತಾರೆ, ಅವ್ರ ವಯಸ್ಸ ಅಂತ ಕಾಲಕ್ಕೆ ನೀವು ಅವ್ರ ಮಕ್ಳ ತರ ನೋಡ್ಕೊಳ್ಳಿ ಅನ್ನೋದಕ್ಕೆ ಕೈ ಮುಗಿದ್ ಕೇಳ್ತೀನಿ ಸರ್. ಯಾಕಂದ್ರೆ ಇದ್ದವ್ರಿಗೆ ಬೆಲೆ ಗೊತ್ತಾಗಲ್ಲ ಸರ್, ಇಲ್ಲದವ್ರಿಗೆ ಸರ್ ಅದು ಒಂದೊಂದು ಇಂಚಿಗೂ ಗೊತ್ತಾಗದೆ. ನಾನ್ ದುಡಿಬೇಕಾದ್ರೆ ನಮ್ಮ ಅಪ್ಪನ ಅಮ್ಮಂಗೆ ಅಂದ್ರೆ ಅಷ್ಟು ನೋಡ್ಕೊತಾ ಇದೆ. ಒಂದ್ ಲೈಫ್ ಒಂದ್ ಹಂತಕ್ ಬಂದ ಮೇಲೆ ಕುತ್ಕೊಂಡ್ ತಿನ್ನೋ ಟೈಮಲ್ಲಿ ಅವ್ರು ಇರ್ತಿದ್ದೆ ಇಲ್ಲ ಸರ್. 2017 ಅಪ್ಪ ತೀರ್ಕೊಂಡ್ರು, 2019 ಅಮ್ಮ ತೀರೋದ್ರು, ಅಪ್ಪಂಗ್ ಹುಷಾಯ್ತಿಲ್ಲ. ಬಟ್ ಏನೋ ಒಂದ್ ಕಷ್ಟದಲ್ಲಿ ಪಾರಾಗಿ ನಿಮ್ದೆಗೆ ಚೆನ್ನಾಗಿ ನೋಡ್ಕೊ ಅನ್ನೋ ಟೈಮಲ್ಲಿ ಕುತ್ಕೊಂಡ್ ತಿನ್ನೋ ಟೈಮಲ್ಲಿ ಇಬ್ರು ಇಲ್ಲ ಹಂಗಾದ್ರು. ಯಾವತ್ತು ಏನೇ ಆದ್ರೂ ತಂದೆ ತಾಯಿ ಮನೇಲಿ ಇರೋರ್ನ ಗೌರವ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗ್ ಮಕ್ಳ ತರ ಸಾಕಿರ್ತಾರೆ, ಅವ್ರ ವಯಸ್ಸಾದಂತ ಕಾಲಕ್ಕೆ ನಿಮ್ ಹೆಂಡತಿರ್ ಬಂದಂತ ಕಾಲಕ್ಕೆ ಅವ್ರಿಗೂ ಮಕ್ಳ ತರ ನೋಡ್ಕೊಳ್ಳಿ, ಆಶ್ರಮ ಕಳಿಸ್ಬೇಡಿ ಅನ್ನೋದ್
ಕೇಳ್ಕೊತೀವಿ ಸರ್ ನಿಮ್ ಪ್ರೋಗ್ರಾಮ್ ಅದ್ಭುತ. ಅಲ್ಲಿ. ನನಗೆ ನಿಮ್ಮ ಹೆಂಡತಿಯ ಮನಸ್ಥಿತಿ ನೋಡಿದಾಗ ಅದ್ಭುತ ಅನ್ನಿಸ್ತು. ಯಾಕಂದ್ರೆ ನಾವು ನೂರಾರು ಸಾವಿರಾರು ಕತೆ ಕೇಳೋರು, ನಮ್ಗೆ ಅಂಥ ಹೌದು. ವ್ಯಕ್ತಿತ್ವಗಳು ಸಿಗೋದೇ ಅಪರೂಪ. ಹ್ಮ್. ಅಂಥದ್ರಲ್ಲಿ ಆ ಹೆಣ್ಮಗಳು ಹೇಳಿದ್ರು, ಆಯಿತು, ಯಾಕಂದರೆ ನಿಮಗೂ ಒಂದು ಕಡೆಗಾಲ ಅಂತ ಬರುತ್ತೆ. ಈಗ ನೀವು ಹ್ಮ್. ತಂದೆ ತಾಯಿ ಇಲ್ಲದೆ ಹೋದರೂ ಆ ಕುರಿತು ಭಾವಿಸುವ ಈ ಪರಿ ಇದೆಯಲ್ಲ, ಅಥವಾ ಅಯ್ಯೋ ಅವರಿದ್ದಿದ್ರೆ ನಾವು ನೋಡ್ಕೊಳ್ತಿದ್ದೋನೋ, ಈ ಭಾವನೆಗಳಿದ್ದಾವಲ್ಲ, ಇವು ಅಲ್ಲಿರುವ ಪಿತೃಲೋಕದಲ್ಲಿರುವ ಆ ಲೋಕದಲ್ಲಿರುವ ಆ ಆತ್ಮಗಳಿಗೂ ಅದೊಂದು ನೆಮ್ಮದಿ ಅಥವಾ ಅದೊಂದು ಆ, ಏನು ಮುಕ್ತಿ. ಅದಕ್ಕೆ ತಂದೆ ತಾಯಿಗಳು ಇದ್ದ ಕಾಲದಲ್ಲಿ ಭಗವಂತ ನಿಮ್ಮನ್ನು ಕಷ್ಟದ ಸ್ಥಿತಿಯಲ್ಲಿ ಇಟ್ಟಿದ್ನೋ, ಅಥವಾ ಮನೆ ಪರಿಸ್ಥಿತಿ ಅವತ್ತೇನಿತ್ತು, ಇವತ್ತು ಎಲ್ಲವೂ ಇದೆ ಅವರಿಲ್ಲ ಅನ್ನೋ ಈ ಪರಿಸ್ಥಿತಿ ನೋಡಿ, ಎಷ್ಟು ವಿಚಿತ್ರ ಮನುಷ್ಯನ ಬದುಕು. ಅಯ್ಯೋ ಕಷ್ಟ ಇದ್ದಾಗ ಒಂದೊಂದು ತುತ್ತಿಗೂ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಿದ್ದ ಕಾಲ, ಅವಾಗ ತಂದೆ ತಾಯಿಗಳಿದ್ದರು, ಅವಾಗ ನಮ್ಮ ಕೈಲಿ ಏನೂ ಅವ್ರಿಗೆ ಸೇವೆ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಅವ್ರಿಗೊಂದೊಳ್ಳೆ ತಿನ್ನಿಸ್ಲಿಲ್ಲ, ಒಂದೊಳ್ಳೆದು ಉಡಿಸ್ಲಿಲ್ಲ, ಒಂದೊಳ್ಳೆ ತೊಡಿಸ್ಲಿಲ್ಲ. ಇವತ್ತು ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ಉಡಿಸೋಕೆ, ತಿನ್ನಿಸೋಕೆ, ತೊಡಿಸೋಕೆ ಅವರೇ ಅವರೇ ಇಲ್ಲ ಇಲ್ಲ. ಅಂದಾಗ ಬದುಕು ನೋಡಿ. ಹಲ್ಲು ಕೊಟ್ಟರೆ ಕಡಲೆ ಕೊಡಲ್ಲ, ಕಡಲೆ ಕೊಟ್ಟರೆ ಹಲ್ಲು ಕೊಡಲ್ಲ. ಈ ಬದುಕೇ ಹಾಗೆ. ಇಲ್ಲಪ್ಪ ದಾನ ಮಾಡಿಬಿಡ್ಬೇಕು ಇವತ್ತು ಅಂತ ಆಚೆ ಬರ್ತಾನೆ, ದಾನ ತಗೊಳ್ಳೋರೇ ಇರಲ್ಲ. ಅಯ್ಯೋ ದಾನ ಇವಾಗ ಕೊಡೋಕೆ ಒಂದು ಆಗಲ್ಲ ಯಾವ್ದೋ ಅನ್ನೋ ಪ್ರೋಗ್ರಾಮ್ ಕಾಲದಲ್ಲಿ ಅಲ್ಲಿ ನಮ್ಮ ಅತ್ತೆಗೇನೋ ಅಡಿಗೆ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇಲ್ಲ ಏನೋ ಒಂದು ಮಾತಾಡಿದ್ರ ಸರ್ ಒಂದು ಹೌದು ಅಮ್ಮ. ಹೌದು ಹೌದು, ಇತ್ತೀಚೆಗೆ. ಅದು ಅವರು ನೀವ್ ಹೇಳಿದ್ರಲ್ಲ, ನೋಡಮ್ಮ ನಿನ್ ಕರ್ತವ್ಯ ನೀ ಮಾಡು, ಇವಾಗ ಅವ್ರು ತಿಂತಾ ಇಲ್ಲ ಅವ್ರು ಮಾಡ್ತಾ ಇಲ್ಲ ಮಡಗಿದ್ದೀನಿ ಅಂದ್ರೆ ಆ ಅಮ್ಮ ಖುಷಿಯಿಂದ ಮಾಡಿ ಅವ್ರ ಅತ್ತೆಗೆ ಬಡ್ಸೋದಲ್ಲಿ ಇದೆಯಲ್ಲ ಸರ್, ಎಂತವ್ರಾದ್ರೂ ಅದಕ್ಕೆ ಯಾರು ಮೋಸ ಮಾಡಲ್ಲ ಸರ್. ಆ ಹೌದು, ಈಗ ಅಮ್ಮಂಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬರ ಮನೆಯ ಸ್ಥಿತಿಗಳು ಬೇರೆ ಬೇರೆ. ಹೌದು ಸರ್. ಈಗ ಹೌದು, ಈಗ ನೀವು ಹೇಳಿದ್ದು ನಿಮ್ಮ ದೊಡ್ಡತನ, ಬಟ್ ಇಲ್ಲಿ ಹಿರಿ ಜೀವಗಳದ್ದು ಅವರವ್ರದ್ದೇ ಎಡವಟ್ಟುಗಳಿರ್ತವೆ. ಹೌದು, ಒಬ್ಬೊಬ್ರದ್ದು ಖಂಡಿತ. ಒಂದೊಂದು ಕತೆ, ಅದು ತೀರಾ ಆಳವಾಗಿ ಹೋಗಿ ನೋಡಿದಾಗ, ಈಗ ನಾವು ಅಥವಾ ನಿಮ್ಮ ವಿಚಾರದಲ್ಲಿ ನಾನು ಹೇಳಿದಷ್ಟು ಸುಲಭ ಅಂತೂ ಎಲ್ಲರ ವಿಚಾರದಲ್ಲೂ ಇರಲ್ಲ ಅದು. ಯಾಕಂದರೆ ಹಿರಿತನದ ಅಹಂಕಾರ ಬಂದ್ಬಿಡುತ್ತೆ ಕೆಲವೊಬ್ಬರಿಗೆ. ಹೌದು. ಆಗ ಹೊಸ್ದಾಗಿ ಬಂದಿರೋ ಸೊಸೆಗೆ ಅದು ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತ ಗೊತ್ತಾಗದೆ ಆಕೆನೂ ಏನೋ ಪ್ರತಿಕ್ರಿಯೆ ಮಾಡಿ ಇಲ್ಲೂ ಎಡವಟ್ಟಾಗಿ ಸಂಸಾರಗಳೇ ಹಾಳಾಗಿ ಹೋಗ್ಬಿಟ್ಟಿರ್ತವೆ. ಸೊ ಅಂದಾಗ ಇದೇನಪ್ಪ, ನಾನು ಅವ್ರ ಮಗಳ ಥರ ಕಂಡ್ರೆ ನಾನು ಅಮ್ಮನ ಥರ ಕಾಣ್ತೀನಿ ಸರ್, ಅವ್ರು ನಮ್ಮನ್ನು ಒಳ್ಳೆ ಸಾವತಿ ಮಕ್ಕಳು ಥರ ನೋಡ್ತಾರೆ ಅನ್ನೋ ಭಾವನೆ ಬಂದಾಗ, ಅಯ್ಯೋ ನೀವೇನೇ ಹೇಳ್ತೀರಿ ಸರ್, ನಮ್ಮ ಅತ್ತೆ ಹಂಗಲ್ಲ ಸರ್, ಊಟ ಇಕ್ಕಕ್ಕೆ ಹೋದರೂ ಕೂಡ ಬಾಯಿಗೆ ಬಂದಂಗೆ ಬೈತಾರೆ ಸರ್, ಅಥವಾ ಊಟ ಮಾಡಿಟ್ರೂ ಕೂಡ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಸರ್, ಇಲ್ಲ ಎಲ್ಲ ಕಡೆ ಕೆಟ್ಟದಾಗ ಹೇಳ್ಕೊಂಬರ್ತಾರೆ ಸರ್, ನಿಮ್ಮ ಕಾಲಿಗೆ ಬಿದ್ದು ಹೇಳ್ತೀನಿ ಸರ್, ನಾನು ಯಾವತ್ತೂ ಅವ್ರಿಗೊಂದು ಮಾತು ಅಂದಿಲ್ಲ ಸರ್, ಆದರೂ ಅವ್ರಿಗೆ ನಾನು ಮದುವೆ ಆಗಿ ಬರೋದೇ ಇಷ್ಟ ಇರಲಿಲ್ಲ ಸರ್, ಅವ್ರ ತಂಗಿ ಮಗಳನ್ನೋ ಅವ್ರು ಯಾರನ್ನೋ ತಗೊಳ್ಬೇಕಿತ್ತು ಅಂತ ಆಸೆ ಇತ್ತು ಅಂತ ಸರ್, ನಾನೇನು ಮಾಡಲಿ ಅಂದರೆ ಹಿರಿ ತಲೆಗಳು ಬಂದು ಸೊಸೆಯನ್ನು ಅಯ್ಯೋ ಅನ್ಸ್ಲಿಕ್ಕೆ ಅವ್ರದ್ದೇ ಸಾವಿರ ಕಾರಣ ಇರ್ತವೆ. ಇಂಥ ಸಮಯದಲ್ಲಿ ಏನಾಗ್ಬಿಡುತ್ತೆ, ನಿಮ್ಮ ಹೆಂಡತಿಯಿಂದ ಬಂದ ಆ ಮುತ್ತಿನಂಥ ಮಾತು ಆ ಸೊಸೆ ಅಲ್ದಿರ್ ಬರಲ್ಲ. ಯಾಕೆ? ಪರಿಸ್ಥಿತಿ ಅವ್ರು ನಂಗೆ ತಳ್ಳಿಬಿಟ್ಟಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಒಂದೇ ನಿಯಮ ಎಲ್ಲ ಮನೆಯಲ್ಲೂ ಅಪ್ಲೈ ಆಗಲ್ಲ. ಬಟ್ ಅದಾಗಿಯೂ ನಿಮ್ಮ ಹೆಂಡತಿ ಹಾಗೆ ಭಾವಿಸಿದ್ದು ಅಥವಾ ಹಾಗೆ ಯೋಚನೆ ಮಾಡುತ್ತಿರೋದು ಅದೊಂದು ಸುಸಂಸ್ಕೃತರ ಲಕ್ಷಣ. ಒಳ್ಳೆಯದಾಯಿತು, ಶುಭವಾಗಲಿ. ನಿಮ್ಮ ಹೆಂಡತಿ ಮಕ್ಕಳು ಏನು ಬದುಕು ನಡೀತಾ ಇದೆಯೋ ಅದನ್ನು ಕಣ್ಣು ಗೊತ್ತುಕೊಂಡು ಮುಂದೆ ಹೋಗಿ. ನೀವೇ ಹೇಳ್ದಂಗೆ ನಿಧಾನವಾಗಾದರೂ ಸರಿ ನೀವು ಗುರಿ ತಲುಪ್ತೀರಾ. ಆದರೆ ಅವ್ರಿವ್ರು ಗುರಿ ತಲುಪರು ಅನ್ನೋದನ್ನು ಗುರು ರಾಘವೇಂದ್ರ ಸ್ವಾಮಿಗಳು ನೆಂಬಿದ್ದೀನಿ, ಖಂಡಿತ ಅವ್ರ ಆಶೀರ್ವಾದ ಯಾವಾಗೂ ಇರ್ತದೆ ಅನ್ನೋದು ಧೈರ್ಯ ಮೇಲೆ ನಡೆಸ್ತಾ ಆಗಿಲ್ಲಪ್ಪ. ಒಳ್ಳೆ ನಡೆ ನುಡಿ, ಒಳ್ಳೆಯ ಆಚಾರ ವಿಚಾರಗಳು, ಒಳ್ಳೆಯ ಗುರುಗಳ ಮಾರ್ಗದರ್ಶನ, ಹೆಂಡತಿ ಮಕ್ಕಳು ಬಂಧು ಬಳಗ ಯಾರಲ್ಲೂ ದ್ವೇಷ ಕಟ್ಕೊಳ್ಬೇಡ, ಯಾವುದನ್ನೂ ದೂಷಿಸೋಕೆ ಹೋಗ್ಬೇಡ. ನೀನು ದುಡಿ, ನೀನು ತಿನ್ನು, ಹೆಂಡತಿ ಮಕ್ಕಳನ್ನು ಗೌರವದಿಂದ ಕಾಣು, ವ್ಯಸನಗಳಿಗೆ ದಾಸನಾಗಬೇಡಪ್ಪ. ಜೀವನ ಚೆನ್ನಾಗಿದೆ, ಅದ್ಭುತವಾಗಿದೆ. ಇವತ್ತು ರಾತ್ರಿ ಯಾಕೋ ಬೇಸರ ಅನಿಸಿರ್ಬೋದು, ಮತ್ತೆ ಸೂರ್ಯ ಹುಟ್ಟುತ್ತಾನೆ, ಮತ್ತೆ ಹೊಸ ಬೆಳಕು ಬರುತ್ತೆ, ಮತ್ತೆ ಜೀವನ ಅರಳುತ್ತೆ. ಯಾರಿಗೊತ್ತು, ಪವಾಡ ನಡೀಲಿಕ್ಕೆ ಅಥವಾ ಬದುಕು ಬಂಗಾರವಾಗಲಿಕ್ಕೆ ತುಂಬ ಸಮಯ ಬೇಕಿಲ್ಲ. ಆದರೆ ಆ ಗಳಿಗೆ ಬರೋವರೆಗೂ ಮನುಷ್ಯ ಸ್ವಲ್ಪ ಪ್ರಾಣ ಬಿಗಿ ಹಿಡ್ಕೊಂಡಿರ್ಬೇಕು. ನಿನ್ಗೆ ಒಳ್ಳೇದಾಗಲಿ. ನಿಮ್ಮ ಹೆಂಡತಿ ಅಥವಾ ಆ ಮಹಾನ್ ತಾಯಿ, ನನಗೆ ಬಹಳ ಖುಷಿ ಆಯಿತು ಅವ್ರನ್ನ ಕೇಳಿದೆ ಅಂತ ಹೇಳಿ. ನೀವೆಲ್ರಿಗೂ ಒಳ್ಳೇದಾಗಲಿ, ನಿನ್ ಶುಭವಾಗ್ಲಪ್ಪ. ನೋಡಿ ಪಾಪ ಅವ್ರು ಏನು ಹೇಳಲಿಲ್ಲ ಕಷ್ಟ, ಬಟ್ ಸುಮ್ಮನೆ ಹಾಗೆ
ಸಾರ್ವತ್ರಿಕವಾಗಿ ಆ, ಲೋಕರೂಢಿಯಾಗಿ ಸುಮ್ಮನೆ ಹಾಗೆ ಮಾತಾಡಿದ್ರು. ನನ್ನ ಅಕ್ಕ ನಾನು ಕೇಳಿದಾಗ ದುಡ್ಡು ಕೊಡಲಿಲ್ಲ, ಅಥವಾ ನನ್ನ ಮಗನಿಗೆ ಏನೋ ಕಾಯಿಲೆ ಬಂದಿತ್ತು ಆ ಸಮಯದಲ್ಲಿ ದುಡ್ಡು ಕೊಡಲಿಲ್ಲ. ನಾನು ಅಕ್ಕನ ಮಕ್ಕಳಿಗೆ ಅಷ್ಟೆಲ್ಲ ಉಪಕಾರ ಮಾಡಿದೆ, ಅಥವಾ ಏನೋ ಅವ್ರ ಕಷ್ಟಕ್ಕೆ ನೆರವಾದೆ, ಅಥವಾ ಅವರಿಗೇನೋ ಕಷ್ಟ ಬಂದಾಗ, ಅವ್ರಿಗೆ ಕಾಯಿಲೆಗಳು ಬಂದಾಗ ನಾನು ಕೊಟ್ಟೆ. ಆದರೆ ಅಕ್ಕ ನನಗೆ ಕೊಡಲಿಲ್ಲ. ಅದಕ್ಕೆ ಅಕ್ಕ ಹೇಳ್ತಾಳೆ, ನಾನು ನಿಮ್ಮ ಮನೆಗೆ ಬರ್ತೀನಿ, ಅಪ್ಪನ ಮನೆಗೆ ಬರಬೇಕು ಅಂತ ಆಸೆ ಅಂತ ಹೇಳಿದಾಗ, ಇಲ್ಲ ನೀನು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನೀನು ಬರಬೇಡ ಅಂತ ಹೇಳ್ತಿದ್ದೀನಿ ಸರ್, ಇದು ತಪ್ಪ. ನೋಡಿ, ಅವ್ರ ದೊಡ್ಡ ಗುಣ ಏನು, ಹಿಂಗೆ ಅಂತಿದ್ದೀನಿ, ಅದು ಏನೋ ನನಗೆ ಅಹಂಕಾರವೋ ಕೋಪವೋ, ನಾನು ಹಂಗೆ ಅಂತಿದ್ದೀನಿ, ಇದು ಏನು ಗುರುಗಳೇ, ಇದು ಸರಿನಾ ತಪ್ಪ? ಅವ್ರು ಪಾಲಿಸ್ತಾರೆ, ಖಂಡಿತ ಅವ್ರ ಅಕ್ಕನ ಕರೀತಾರೆ, ಹಳೇದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಅವರಿಗೆ ಈಗ ಅರಿವಾಗಿದೆ, ಅವ್ರ ದೊಡ್ಡತನ ಅದು. ನೋಡಿ, ಅಕ್ಕ ತಂಗಿದಿರು ನಿಮಗೆ ಉಪಕಾರ ಮಾಡಿರ್ಬೋದು, ಮಾಡದೇ ಇರ್ಬೋದು, ಅಥವಾ ನೀವು ಕೇಳಿದಾಗ ನಿಮಗೆ ನೆರವು ಆಗಿರ್ಬೋದು, ಇಲ್ಲೇ ಇರ್ಬೋದು. ಆದರೆ ತವ್ರ ಮನೆಗೆ ಬಂದು ಹೋಗಬೇಕು ಅನ್ನೋ ಅವಳ ಆಸೆಗಳಿಗೆ ನೀವು ಬೇರೆ ಕಾರಣಗಳು ಕೊಟ್ಟು ಅಡ್ಡ ಹಾಕಂಗಿಲ್ಲ, ಅದು ಒಳ್ಳೆಯದಲ್ಲ. ಯಾವತ್ತಾದರೂ ಅಷ್ಟೇ, ಅಪ್ಪನ ಮನೆ, ತಾಯಿಯ ಮನೆ ಹೆಣ್ಣಿಗೆ ಸ್ಥಿರವಲ್ಲ, ಅದು ಶಾಶ್ವತ ಅಲ್ಲ. ಹೌದು, ಆದರೆ ಆಗಾಗ ಬಂದು ಹೋಗ್ಲಿಕ್ಕಾದರೂ ಬಿಡಬೇಕು. ಬಿಡಬೇಕು ಅನ್ನೋದಕ್ಕಿಂತ ನೀವೇ ಕರಿಬೇಕು, ಬನ್ನಿ ಹೋಗಿರಂತೆ ಕರಿಬೇಕು. ಸಂಬಂಧಗಳು ಅಷ್ಟು ಬೇಗ ಬಿಡಬಾರ್ದಲ್ಲ. ಇದು ನಾವು ಕಲಿಬೇಕು. ಹೆಣ್ಣು ಮಕ್ಕಳಿಗೆ ಅದು ಆಸೆ ಇರುತ್ತಲ್ಲ. ಈಗ ಅವರು ನೋಡಿ, ಕೆಲವೊಮ್ಮೆ ಅವರು ಓಡೋಗಿ ಮದುವೆ ಆಗಿರಲಿ, ಏನೋ ತವ್ರ ಮನೆ ತಲೆ ತಗ್ಸೋ ಥರ ಮಾಡಿರಲಿ, ಎಲ್ಲವೂ ಒಂದು ಹಂತ ಆದಮೇಲೆ ಏನು ಮಾಡೋಕ್ಕಾಗುತ್ತಪ್ಪ, ಆಗೋದು ಆಗಿಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗೋದು ಅಂತ ಕರಿಬೇಕು. ಅವ್ರಿಗೆ ತವ್ರ ಮನೆ ಪ್ರೀತಿ ಕೊಡಬೇಕು, ಅಣ್ಣನಾಗಿ. ಜೊತೆಗೆ ಅಣ್ಣನ ಹೆಂಡತಿ ತಾಯಿ ಥರ ಬಂದ ಮನೆ ಮಗಳನ್ನು, ಅಥವಾ ಏನು ನಾದ್ನಿ ಅಂತ ಕರಿತೀರಲ್ಲ, ಆಕೆಯನ್ನು ಕರೆದು ಉಪಚಾರ ಮಾಡಿ, ಆತಿಥ್ಯ ಮಾಡಿ, ಅಮ್ಮ ಇಲ್ಲದ ಮನೆ ಅಯ್ಯೋ ಅನ್ನೋ ದುಃಖ ಬರಬಾರ್ದು. ಹಂಗೆ ಅಣ್ಣನ ಹೆಂಡತಿ ಉಪಚಾರ ಮಾಡಬೇಕು, ಅದು ಒಳ್ಳೆಯದು. ಅಕ್ಕನ ಕರಿಯಪ್ಪ, ಅಕ್ಕನ ಕರೆದು ಒಂದೊಳ್ಳೆ ಸಿಹಿ ತಿಂಡಿ ಮಾಡಿ ಮಾತಾಡಿ ಕಳಿಸು. ನಿನ್ನ ಕರ್ಮ ನೀನು ಕಳ್ಕೊ. ಯಾವುದೋ ಒಂದು ಗಳಿಗೆಲ್ಲ ಅವ್ರು ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಮಗ ಆಸ್ಪತ್ರೆಯಲ್ಲೇ ಇದ್ದಾನ, ಅಥವಾ ನಿಮ್ಮ ಮಗನ ಕಾಯಿಲೆ ಹಂಗೆ ಇದೆಯಾ? ಇಲ್ಲ, ಭಗವಂತ ಏನೋ ದಾರಿ ಮಾಡಿದ್ದಾನೆ. ಅವರು ಕೊಟ್ಟಿಲ್ಲ ಅಂದುಕೊಂಡು ಆ ವಿಚಾರಕ್ಕೆ ಇಲ್ಲ ನಿನ್ನ ಮನೆಗೆ ಬರಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ನಿನ್ನ ಮನೆಯೂ ಇನ್ನೂ ನಡಿಬೇಕಲ್ವ, ಇನ್ನೂ ನಿಮಗೂ ಒಂದು ಕಾಲ ಬರುತ್ತೆ, ಅವಾಗ ಇವೆಲ್ಲ ಎಡವಟ್ಟುಗಳಾಗ್ಬಿಡ್ತವೆ, ಅಥವಾ ಇವೆಲ್ಲ ಕಣ್ಣೀರುಗಳು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತವೆ. ಹಂಗಾಗೋದು ಬೇಡ, ಕರೆದು ಕಳಿಸು. ನಿನಗೆ ಒಳ್ಳೇದಾಗಲಪ್ಪ, ಶುಭವಾಗಲಿ.